ಫ್ಲೈ ಓವರ್ ಅಲ್ಲಿ ಸಿಗ್ನಲ್ ಇರಲ್ಲ. ಕೆಳಗಡೆ ಗ್ರೌಂಡ್ ಫ್ಲೋರ್ ರೋಡ್ ಇದೆ, ಆಮೇಲೆ ಫಸ್ಟ್ ಫ್ಲೋರ್ ರೋಡ್ ಇದೆ. ಫೇಮಸ್ ಅಣ್ಣ ನೀವು. ಸೊ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡರ್. ಸೊ ಲಾಸ್ಟ್ ಲಾಗಲ್ಲಿ ಎಲ್ಲರೂ ನೋಡಿರ್ತೀರ, ಥಂಬ್ನೇಲ್ ನೋಡ್ಕೊಂಡು ಎಲ್ರಿಗೂ ಗೊತ್ತಿರ್ತದೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಒಂದು ಬಿಗ್ ರೈಡಿಗೆ ಹೋಗ್ತಾ ಇದ್ದೀನಿ, ಲದಾಖ್ ಟ್ರಿಪ್ ಮಾಡ್ತಾ ಇದ್ದೀನಿ. ಒಂದು ಕನಸಿನ ರೈಡ್ ನಂದು. ಸೊ ಆ ಕನಸಿನ ರೈಡಿಗೆ ಪ್ರಿಪ್ರೇಷನ್ ಮಾಡುವಂಥ ಡೇ 2 ಇವತ್ತು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿರುವಂಗೆ ಬೈಕ್ ಎಲ್ಲ ಗ್ಯಾರೇಜಲ್ಲಿ ಹೋಗ್ಕೊಂಡು ಎಲ್ಲ ರೆಡಿ ಮಾಡಿಸಿದ್ದೆ. ಇವತ್ತು ಪ್ಯಾಕಿಂಗ್ ಮಾಡುವಂಥ ದಿನ. ಸೊ ನಾನು ಪ್ಯಾಕಿಂಗ್ ಮಾಡಲಿಕ್ಕೆ ಇಲ್ಲಿಂದ ಪಿಣ್ಣೆ ಹೋಗಬೇಕು. ಇಲ್ಲಿಂದ ಒಂದು 56 ಕಿಲೋಮೀಟ್ರ್ ಇದೆ, 2 ಅವರ್ಸ್ ತೋರಿಸ್ತಿದೆ. ಸೊ ನಾನಿವಾಗ ಇಲ್ಲಿಂದ HSR ಲೇಔಟ್ ಹೋಗಿ ಅಲ್ಲಿ ಅವರು ಜನನಣ್ಣವ್ರು ಇದ್ದಾರೆ, ಅವ್ರದ್ದು ಗಾಡಿ ಪೂಜೆ ಆಗಿಲ್ಲ ಅಂತೆ. ಸೊ ನಂದು ಗಾಡಿ ಪೂಜೆ ಆಗಿಲ್ಲ. ಸೊ ಇವತ್ತೇ ಮಾಡಿಕೊಂಡು ಇಲ್ಲಿಂದ ನಾವು ಪಿಣ್ಣೆ ಹೋಗ್ತಾ ಇದ್ದೀವಿ. ಒಂದು ಗ್ಯಾಂಗು ಬೇರೆ ಕಡೆಯಿಂದ ಪಾರ್ಸಲ್, ಇನ್ನೊಂದು ಗ್ಯಾಂಗು ಬೇರೆ ಕಡೆಯಿಂದ ಪಾರ್ಸಲ್ ಆಗ್ತಾ ಇದೆ. ಸೊ ಬನ್ನಿ ಅಲ್ಲಿ ಹೋಗ್ಕೊಂಡು ಯಾರ್ಯಾರು ಬಂದಿದ್ದಾರೆ ಏನಿಲ್ಲ ಅಂತ ಎಲ್ಲ ನೋಡೋಣ. ಓಕೆ, ಸೊ ಹೋಗ್ತಾ ಗಾಡಿ ಪೂಜೆ ಮಾಡ್ಕೊಂಡು ಡೈರೆಕ್ಟಾಗಿ ಅಲ್ಲೇ ಹೋಗ್ಬೇಡ. ಸೊ ಮತ್ತೆ ಯಾರೆಲ್ಲ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋತಾ ಬನ್ನಿ ಈ ಲಾಗನ್ನ ಸ್ಟಾರ್ಟ್ ಮಾಡೋಣ. ಸೊ ಗಾಡಿ ಪೂಜೆ ಎಲ್ಲ ಮುಗಿಸ್ತಿದ್ವಿ. ನಾನು ಚಂದನಣ್ಣ HSR ಲೇಔಟ್ದಲ್ಲೇ ಬಂದು ಪೂಜೆ ಮಾಡಿಸಿದ್ದು. ಹೆಂಗೋ ಶನಿವಾರ ಹನುಮಂತನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನೋಡಿ ಹೂವು ಎಲ್ಲ ಹಾಕಿದ್ದು ಕಾಣ್ಬೋದು, ನಿಮ್ಗೆ ಕಾಣ್ತಾ ಇರ್ಬೋದು. ಇವಾಗ ಏನಪ್ಪ ಅಂದರೆ ಗಾಡಿನ ಪಾರ್ಸಲ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ 12 ಗಂಟೆಗೆ ಕರೆದಿದ್ರು. ಸೊ 1:30 ಆಗುತ್ತೆ ನಾನು ಹೋಗೋ ತನಕ. ಇನ್ನೂ 20 ಕಿಲೋಮೀಟ್ರ್ ಇದೆ, 1 ಅವರ್ ತೋರಿಸ್ತಿದೆ. ನಾನೇನು ಮಾಡಿದೆ ಗೊತ್ತಾ, ಹಿಂದ್ಗಡೆ ಬ್ಯಾಗ್ ಹಾಕಿದ್ದೀನಲ್ವಾ ನೋಡಿ, ಆ ದೊಡ್ಡ ಬ್ಯಾಗ್ ಇದೆ, ಆಮೇಲೆ ತೋರಿಸ್ತೀನಿ. ಆ ಬ್ಯಾಗ್ ಹಾಕಿದ್ಕೋಸ್ಕರ ಸ್ಟ್ಯಾಂಡಲ್ಲಿ ನಿಲ್ಲಲ್ಲ, ಒಂದು ಸ್ಟ್ಯಾಂಡಲ್ಲಿ ಫುಲ್ ವೇಟ್ ತಡ್ಕೊಳ್ತಾ ಇಲ್ಲ. ಅದಕ್ಕೆ ಎಕ್ಸ್ಟೆಂಡರ್ ಏನಾದರೂ ಸಿಗುತ್ತೆ ಏನಂತ ಹೋಗಿದ್ದೆ. ಒಂದು 2 ಶಾಪಲ್ಲಿ ಹೋದೆ, ನೋಡಿದ್ರೆ ಎಲ್ಲೂ ಸಿಕ್ಕೇ ಇಲ್ಲ. ಅದರಲ್ಲೂ ಬೇರೆ HSR ಲೇಔಟ್ದಲ್ಲಿ ನಂಗೆ ಅಷ್ಟು ಗೊತ್ತಿಲ್ಲ ಎಲ್ ರೂಟು ಏನು ಅಂತ. ಅವ್ರ ಜೊತೆನೇ ತಿರುಗಾಡ್ತಿದ್ದೆ. ಅಲ್ಲಿ ಯಾರ್ಯಾರು ಬಂದಿದ್ದಾರೆ, ಯಾರ್ದೆಲ್ಲ ಬೈಕ್ ಪ್ಯಾಕ್ ಆಯಿತು, ಯಾರ್ದೆಲ್ಲ ಲೋಡ್ ಆಯಿತು, ಅದು ಏನೂ ಗೊತ್ತಿಲ್ಲ ನನಗೆ. ಹೋಗ್ಕೊಂಡೇ ಗೊತ್ತಾಗೋದೀಗ. ಏನು ಗುರು ಇದು ಫ್ಲೈ ಓವರ್ದಲ್ಲೂ ಸಿಗ್ನಲ್ ಯಾಕೆ ಗುರು ಈ ಥರ? ಫ್ಲೈ ಓವರಲ್ಲಿ ಸಿಗ್ನಲ್ ಇರಲ್ಲ, ಸಿಗ್ನಲ್ ಯಾಕೆ ಇಟ್ಟವ್ರೆ ಇಲ್ಲಿ? ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹತ್ರ ಇದೀನಿ. ಓ ಫುಲ್ಲು ಜಾಮ್ ಗುರು, ನೋಡಿ ಫುಲ್ಲು ರೋಡ್ ಆಯ್ತು ಇಲ್ಲಿ. ಇಲ್ಲೇ ಒಂದು ಅರ್ಧ ಗಂಟೆ ಹೋಗುತ್ತೇನೆ ಈಗ. ಕೆಳಗಡೆ ಗ್ರೌಂಡ್ ಫ್ಲೋರ್ ರೋಡ್ ಇದೆ, ಆಮೇಲೆ ಫಸ್ಟ್ ಫ್ಲೋರ್ ರೋಡ್ ಈಗ ನಾನಿರೋದು. ಅದ್ರ ಮೇಲೆ ಸೆಕೆಂಡ್ ಫ್ಲೋರ್ ರೋಡಲ್ಲಿ ಮೆಟ್ರೋ ಹೋಗ್ತಾ ಇದೆ ನೋಡಿ. ಯಾವ ಥರ ಇನ್ವಿಟೇಷನ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂದರೆ ಇಮೋಷನಲ್ ಡ್ಯಾಮೇಜ್. ಆದರೂ ಈ ರೋಡ್ ಮಾಡಿದ್ದಕ್ಕೆ ಎಲ್ರಿಗೂ ಸ್ವಲ್ಪ ಇದಾಯಿತು, ಏನು ಹೇಳಿ, ಟೈಮ್ ಎಲ್ಲ ಉಳಿತು ಎಲ್ಲರದ್ದು. ಪಾಪ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತಿಂದ ಬೇರೆ ಜರ್ನಿ ಶುರು. ಇಷ್ಟೊಂದು EMIಗಳು, ಇಷ್ಟೊಂದು ಕಷ್ಟಗಳು ಇದ್ರೂ ಕೂಡ ಅದರಲ್ಲೇ ಒಂದು ಇಷ್ಟೊಂದು ದೊಡ್ಡದು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಯಾವ ಥರ ಇರಬೇಡ ಹೇಳಿ. ಆ ಪ್ಲ್ಯಾನಿಗೆ ಏನೇನು ಜುಗಾಡ್ ಮಾಡಿದ್ದೀನಿ ಅಂತಲೂ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಇವತ್ತು ಜಸ್ಟ್ ಬೈಕ್ ಪಾರ್ಸಲ್ ಮಾಡೋದು, ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಏನೇನು ಜುಗಾಡ್ ಮಾಡಿದ್ದೀನಿ. ಗುರು ಫುಲ್ಲು ಜಾಮ್ ಗುರು ಇಲ್ಲಿ. ಇವತ್ತು ಹೋಗಿ ಮುಟ್ದಂಗೆ ನಾನು ಸೈಡಿಗೆಲ್ಲ ಪಾಪಾಕಿ ಪರಿ ಓಡಾಡ್ತಿದ್ದಾವೆ. ನೋಡಿದ್ರೆ ಭಯ ಆಗ್ತೈತೆ ಗುರು. ಹೆಲ್ಮೆಟ್ ಒಳಗೆ ಒಂದು ಪಿನ್ ಲಾಕ್ ತೆಗೆದಿಟ್ಟಿದ್ದೀನಿ. ಏನು ಟ್ರಾಫಿಕ್ ಗುರು ಇದು. ಓಹ್, ವೈಸರ್ ಹಾಕ್ಬಿಟ್ರೆ ಆಗೋದೇ ಇಲ್ಲ ಇರಲಿಕ್ಕೆ. ಲಾಸ್ಟ್ ಲಾಗಲ್ಲಿ ಹೇಳ್ದಂಗೆ ಚೈನು, ಬ್ರೇಕ್ ಆಯಿಲ್, ಬ್ರೇಕ್ ಪ್ಯಾಡ್ಸು, ಆಮೇಲೆ ಇಂಜಿನ್ ಆಯಿಲ್ ಮಾಡಿ ಹಾಕಿದ್ದೀನಿ. ಸೊ ನೋಡೋಣ ಇವಾಗ. ಪೂರಾ ಜಾಲಿ ಆಗ್ತಾ ಇದೆ ನೋಡಿ. ಟ್ರಿಪಲ್ ಬಿದ್ದಿದೆ, ಲಿಂಕ್ ಆಗ್ತಾ ಇದೆ ಕಡ್ಡಿ, ಪೆಟ್ರೋಲ್ ಕಡ್ಡಿ. ಸೊ 35 ಕಿಲೋಮೀಟ್ರ್ ಓಡಿದೆ. ಇನ್ನೊಂದು 20 ಕಿಲೋಮೀಟ್ರ್ ಏನೋ ರೇಂಜ್ ಇರ್ಬೋದು ಮೋಸ್ಟ್ಲಿ ಅಷ್ಟೇ. ಒಳ್ಳೆಯವರಿಗೆ ಶತ್ರುವಿಗೆ ಕೂಡ ಸಹಾಯ ಮಾಡುತ್ತಾರೆ, ವಂಚಿಕರು ಮಿತ್ರನಿಗೂ ಕೂಡ ಮೋಸ ಮಾಡುತ್ತಾನೆ. ಓಹ್, ಏನು ಸಕ್ಕತ್ತಾಗಿ ಬರ್ತಿದೆ ಗುರು. ಏನು ಮಾಡೋಣ, ಯಾರ್ಯಾರ ಜೊತೆ ಏನೇನೋ ಆಗ್ತಾ ಇರುತ್ತೆ, ಎಲ್ಲಾನು ಅದನ್ನೇ ಹಿಡ್ಕೊಂಡು ಕುತ್ಕೊಂಡ್ರೆ ಜೀವನ ಸಾಗಿಸ್ಲಿಕ್ಕೆ ಆಗಲ್ಲ. ಜೀವನ ಬಹಳ ದೊಡ್ಡದಿದೆ. ನಾವು ಅದನ್ನು ಸಾಗಿಸ್ಬಿಟ್ರೆ ನಮಗೆ ಚಿಕ್ಕದು ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೀವನ. ಏನು ಗುರು ಇಷ್ಟೇ ಇತ್ತಾ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ವಿಚಾರ ಮಾಡಿ ಎಲ್ಲ ಮಾಡಬೇಕು. ಗೈಸ್, ಮಾಮುಗಳು ನಿಂತ್ಕೊಂಡಿದ್ದಾರೆ ನೋಡಿ, ಅವ್ರದ್ದು ಹಿಡಿಯೋದೇ ಆಯಿತು ನನಗೆ. ಹಿಡಿತಾ ಇರ್ತಾರೆ ಗುರು ಯಾವಾಗ ನೋಡಿದ್ರು. ಏನ್ ಗುರು ಇದು ಮಳೆ ಸ್ಟಾರ್ಟ್ ಆಯ್ತು. ತಂದೆ ತಾಯಿ ಆಶೀರ್ವಾದ, ಮಳೆ ಸ್ಟಾರ್ಟ್ ಆಯ್ತು. ಮಳೆ ಬೇಡ ಗಾಯ್ಸ್ ಪ್ಲೀಸ್ ಭಗವಂತ. ಗಾಯ್ಸ್, ಬನಶಂಕರಿ ದೇವಿ ದೇವಾಲಯ ನೋಡಿ, ಬನಶಂಕರಿದಲ್ಲಿ ಇದೀನಿ ಗಾಯ್ಸ್ ನಾನೀಗ. ದೇವಸ್ಥಾನ ಇಲ್ಲಿದೆ ಅಂದ್ರೆ ಇದು ಬನಶಂಕರಿನೇ. ಇನ್ನೊಂದು ಬರೀ ಒಂದು 13 ಕಿಲೋಮೀಟರ್ ಇದೆ. ಮಳೆ ಬರ್ಲಿಲ್ಲ ಅಂದ್ರೆ ಸಾಕು. ಇದೇನೋ ಮಳೆ ಮಿಡ್ಲೇ ಬರುತ್ತೆ, ಮಿಡಲೇ ಹೋಗ್ತಾ ಇದೆ. ಇದೆ ಅಂತ ಕರ್ಮ. ಫ್ಲೈಓವರ್ ಕೆಳಗಡೆ ಇದ್ರೆ ಮಳೆ, ಫ್ಲೈಓವರ್ ಮೇಲೆ ಮಳೆನೇ ಇಲ್ಲ. ಇದ್ರೆ ಜಾದು ಆಗ್ತಾ ಇದೆ ನನ್ನ ಜೊತೆ. 10 ಕಿಲೋಮೀಟರ್ ಇದೆ, ಬಂದಿಲ್ಲ ಅಂದ್ರೆ ಸಾಕು ಮೈ ಅಂತ ಹೋಗ್ಬಿಡ್ತೀನಿ ನಾನು ರೋಡ್ ಖಾಲಿ ಇದ್ರೆ. ಪಾವಿ ದಸ್ತಲಿ ಗೊಲೆವ ಲಂಬೆ ಲಂಬಿ ತಂಬು ಜಂಗ ತುಂದ ತಾರಿಕಂ ದಮತ್ 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 ನಿನ್ನಾದ ಮತ್ಯ ಫಾರ ನಮೋ ನ ಶಿವಾಯ.
ಶಂಕರ ಹರ 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 ದೇವಾ. ಫೇಮಸ್ ಅಣ್ಣ ನೀವು, ಫೇಮಸ್ಸು. ಹಾಂ, ಮಿರರ್ ಬಿಚ್ಚಬೇಕಾ ಕುಡಿಲಿಕ್ಕೆ? ಪ್ಯಾಕ್ ಮಾಡ್ಕೊಳ್ಳೆ ಹೊಡಿಯೋದು ಹೊಡಿಯೋಕ್ಕೆ. ಈಗ ಮಾಡಿಸ್ಕೊಂಡು ತಂದೆ ಶೂ. ಗೈಸ್ ನೋಡಿ, ಇಲ್ಲಿ ಎಲ್ಲ ರೆಡಿ ಆಗ್ತವ್ರೆ ಒನ್ ಬೈ ಒನ್. ಯಾರೋ ಬಿಯರ್ ಬಾಟ್ಲಿ ತಂದವ್ರಿಗೆ ಅಲ್ಲಿ ನೋಡಿ, ಸಮಥಿಂಗ್ ನೀವು ಅಣ್ಣ. ಆರಾಮು. ಹಿಂಗೆ ಕಳಿಸಿದ್ರೆ ಏನಾಗುತ್ತೆ? ಪ್ಯಾಕ್ ಅಲ್ಲ, ಡೈರೆಕ್ಟ್ ಪ್ಯಾಕ್ ಮಾಡಿಬಿಡೋದು ಗಾಡಿ ಜೊತೆನೆ. ಹಾಂ, ಅಷ್ಟೇ ನಂದು ಒಂದೇ. ಗೈಸ್, ಗಾಡಿ ಪ್ಯಾಕಿಂಗಿಗೆ ಬಂದಿದ್ವಿ. ಸೊ ಈಗ ಟೈಮ್ ಆಗಿಬಿಟ್ಟಿದೆ ಅಂತ ಊಟಕ್ಕೆ ಹೋಗ್ತಾ ಇದ್ವಿ. 2 ಗಂಟೆ ಏನೋ ಆಗಿದೆ ಈಗ. 2 ಅಲ್ಲ 1:30 ಇಲ್ಲೇ ಎಲ್ಲೋ ಊಟಕ್ಕೆ ಹೋಗಿದ್ದಾರೆ. ನಾನು ಲೇಟಾಗಿ ಬಂದೆ ಅಲ್ಲ, ಅದು ಮಿರರ್ ಎಲ್ಲ ಬಿಚ್ಕೊಂಡು ಅಲ್ಲಿ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀವಿ. ಬನ್ನಿ ಊಟ ಮಾಡೋಣ. ನೋಡಿ ಗೈಸ್, ಗಾಡಿ ಪ್ಯಾಕ್ ಆಗ್ತಾ ಇದೆ. ಇಲ್ಲಿ ಚೆನ್ನಾಗಿ ಹೋದ್ರೆ ಸಾಕು. ಏನು ಡವ್ ಮಾಡ್ತಾರೆ ನೋಡಿ ಗೈಸ್. ಹಾಂ, ಈ ಥರ ಎಲ್ಲ ಡವ್ ಮಾಡಿ ಬಂದಿರೋದು ಫಸ್ಟು. ಗೈಸ್, ಅಂತೂ ಇಂತೂ ಫೈನಲಿ ಗಾಡಿ ಪ್ಯಾಕ್ ಮಾಡಿಬಿಟ್ಟವ್ರೆ ನೋಡಿ. ಏನೋ ಸಾಹಸ ಮಾಡಿಕೊಂಡು ಎಲ್ಲ ಓಪನೇ ಇದೆ. ಭಯ ಈ ಲೈಟ್. ಹಾಂ, ಓಕೆ. ನೀವೇನಾದರೂ ಈ ಥರ ಪ್ಯಾಕ್ ಮಾಡಬೇಕಂದ್ರೆ ಇಲ್ಲಿ ಫ್ರಂಟು ನಂಬರ್ ಪ್ಲೇಟ್ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಹಾಕ್ಸಿದ್ರೆ ಅದು ತೆಗಿಬೇಕು ನೀವು. ಆಮೇಲೆ ಮಿರರ್ಸ್ ತೆಗಿಬೇಕಾಗುತ್ತೆ ಫ್ರಂಟ್ 2. ಅದು ಬಿಟ್ಟರೆ ಮತ್ತೇನಿಲ್ಲ ಗೈಸ್. ಮಾಮೂಲಿ ಇಂಡಿಕೇಟ್ರ್ ಎಲ್ಲ ಔಟ್ಸೈಡು ಫಾಗ್ ಲೈಟ್ ಏನಾದರೂ ಇದ್ದರೆ ಅದನ್ನು ಬಿಚ್ಚಿಡಬೇಕಾಗುತ್ತೆ. ಇಲ್ಲಾಂದರೆ ಯಾಕಂದರೆ ಈ ಥರ ಪ್ಯಾಕಿಂಗ್ ಮಾಡುವಾಗ ಡ್ಯಾಮೇಜ್ ಆಗೋ ಕಂಡೀಷನ್ ಇರುತ್ತೆ. ಸೊ ನಂದೆಲ್ಲ ಬಿಚ್ಚಿಟ್ಟಿದ್ದೀನಿ. ಸೊ ಇವ್ರು ಮಾಡ್ತಾಯಿದ್ದಾರೆ ಈಗ. ಫಸ್ಟ್ ಏನಿದು ಫೋಮ್ ಹಾಕಿದ್ದಾರೆ, ಅದ್ರ ನಂತರ ಬಬಲ್ ಶೀಟು, ಮತ್ತು ಇವಾಗ ಕಾರ್ಡ್ಬೋರ್ಡ್ ಬೋಲ್ತೆ. ಹಾಂ, ಈಗ ಕಾರ್ಡ್ಬೋರ್ಡ್ ಹಾಕ್ತಾ ಇದ್ದಾರೆ ಈಗ. ಓಕೆ, ಇವರು ಆ್ಯಕ್ಚುಲಿ ಚಂಡೀಗಢನವರೇ ಅಂತೆ, ಬಟ್ ಇಲ್ಲಿ ಬೆಂಗಳೂರಲ್ಲಿ ಬಂದು जॉब के अकॉर्डिंग आया। उन्होंने मेरे को बुलाया पैकेजिंग के लिए। यहाँ पर कुछ बाइक से अच्छी बाइक उनको पैक करने के लिए मुझे बुलाया, तो मैं यहाँ पर आया उनके। इन्हीं के पास काम करता हूँ, सारे काम देखते हैं। ಆಲ್ರೌಂಡರ್. ಗಾಡಿ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಬಟ್ ಇಲ್ಲಿ ಈಗ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಹೇಳಿ, ಎಲ್ಲ ಗಾಡಿ ಪ್ಯಾಕ್ ಆದ ನಂತರ ಒಂದು ಕಾಯಿ ಹೊಡೆಯೋಣ ಅಂತ ಒಂದು ಕಾಯಿ ಕೂಡ ತೊಗೊಂಡು ಹೋಗಿದ್ದೆ. ಬಟ್ ಅದು ಯಾರೂ ಇರಲಿಲ್ಲ ಆ ಮೂಮೆಂಟಲ್ಲಿ. ಆಮೇಲೆ ಎಲ್ಲ ಸಂಜೆ ಆಗಿಬಿಟ್ಟಿತ್ತು 6:30. ಸೊ ಅಲ್ಲೇ ಮತ್ತು ಮೊಬೈಲಲ್ಲೂ ಚಾರ್ಜಿಂಗ್ ಇಲ್ಲ, ಎಲ್ಲ ಡೌನು. ಬೆಳಿಗ್ಗೆ ಹೋಗಿದ್ವಿ ನಾವು, ಎಷ್ಟು 1:30ಗೆ ಹೋಗಿಬಿಟ್ಟಿದ್ದೆ ನಾನು ಅಲ್ಲಿಂದ. ರಾತ್ರಿ ಬಂದಿರೋದು ಎಷ್ಟು 7:30ಗೇನೋ ಅಲ್ಲಿಂದ ರಿಟರ್ನ್ ಬಂದಿರೋದು ನಾನು. ಆಮೇಲೆ ಆ ಕಾಯಿನ ಅಲ್ಲೇ ಒಳಗಡೆನೇ ಸುಮ್ಮನೆ ಗಾಡಿಗೆಲ್ಲ ಹಿಂಗೆ ಆರತಿ ಮಾಡಿಕೊಂಡು ಅಲ್ಲೇ ಹೊಡೆದ್ಬಿಟ್ವಿ. ಓಕೆ, ಸೊ ಆ ಒಂದು ಕ್ಲಿಪ್ ಇದೆ ನನ್ನ ಹತ್ರ. ಹಾಗೆ ಕಣ್ಣು ಹೂವೆ ಕಣ್ಣು ನಾಯಿ ಕಣ್ಣು ನಾಯಿ ಕಣ್ಣು ಯಾರ ಕಣ್ಣು ನಿನ್ನ ಮೇಲೆ ಬೀಳಬಾರದು. ಆಳು ಕಣ್ಣು ಮೂಳು ಕಣ್ಣು ನಾಯಿ ಕಣ್ಣು ಪೀಡೆ ಕಣ್ಣು ಯಾವ ಕಣ್ಣು ನಿನ್ನ ಮೇಲೆ ಸೋಕಬಾರದು. ಬೆಳ್ಳ ಕಣ್ಣು ಅವಳ ಕಣ್ಣು, ಸುಳ್ಳ ಕಣ್ಣು ಇವಳ ಕಣ್ಣು, ಮೋತಿ ಕಣ್ಣು ಕೋತಿ. ಅವ್ನು ಸ್ಮೋಕು ನಾನು ಲಾಕು. ಏನ್ ಗುರು ನೀನು ರಾಖಿ ಕಟ್ಟಿರೋ ತಂಗಿಗೋಸ್ಕರ ರಾಖಿ ಬಾಯಿನೇ ಆಗ್ಬಿಡಲಾಗುದು. ಮೆಟ್ರೋ ಒಳಗೆ ಬಂದಿದ್ದೀನಿ. ಪಾರ್ಸಲ್ ಆಗಿದೆ. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ. 2 ನಂಬರ್ ಪ್ಲಾಟ್ಫಾರ್ಮ್ ಹೋಗ್ಬೇಕಿಲ್ಲ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ನಾಳೆ ಲಾಗ್ ಏನಿರುತ್ತೆ ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಸೊ ಅದೊಂದು ನನಗೆ ತಿಳ್ಕೊಳ್ಳೋದು ಕ್ಯೂರಿಯಾಸಿಟಿ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನೋಡೋಣ. ಸೊ ಮತ್ತೆ ಸಿಗುವ. ಸೊ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್. ಓಕೆ, ಸೊ ಮತ್ತೆ ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬಾಯ್.